ಅಪರಾಧಿ ಕೈಗಳಲ್ಲಿ ನಮ್ಮ ಅನುಭವವನ್ನು ನೇರವಾಗಿ ನಮ್ಮ ನಾಡಿನ ಜನತೆಗೆ ಹಂಚಿಕೊಳ್ಳಿ. ತಮ್ಮ ನೋವನ್ನು ಇವಾದರೂ ಹಂಚಿಕೊಳ್ಳಿ. ಯಾವ ಇಸವಿಯಲ್ಲಿ ಆಗಿರೋದು? 83ರಲ್ಲಿ. ಸರಿ, ಹೇಳಿ ಮೇಡಮ್. ಹೌದು ಸರ್. ನಾವು ನಮ್ಮ ಬ್ರದರ್ ಅಂತಂದ್ರೆ ನಮ್ಮ ಫ್ರೆಂಡ್ ಅಂದ್ರೆ ನಮ್ಮನೆ ಪಕ್ಕದವ್ರೆ. ನಮ್ಗೆ ತುಂಬಾ ವಿಶ್ವಾಸ ಇರೋರು. ನಮ್ ಫಾದರು ಮದರು ಒಪ್ಪಿಗೆ ಮೇಲೇನೆ ನಾವು ಬಂದಿದ್ವಿ. ನಾವೊಂದು ಅರ್ಕೆ ಕಟ್ಕೊಂಡಿದ್ವಿ. ನಮ್ಗೆ ಇದು ಜಾಬು ಗೀಬು ಬರ್ಲಿ, ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಮಾರ್ಕ್ಸ್ ಬರ್ಲಿ BA ನಲ್ಲಿ ಅಂತೇಳಿ ಅರ್ಕೆ ಕಟ್ಕೊಂಡಿದ್ವಿ. ಅರ್ಕೆ ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಬರ್ತೀವಿ. ವರ್ಷದವರೆಗೂ ನಮ್ಮಲ್ಲಿ ಏನ್ ಕಷ್ಟ ಆದ್ರೂ ನಾವು ಇದನ್ನ ಮುಡುಗು ಕಟ್ಟಿಟ್ಟು ತಗೊಂಡ್ ಬರ್ತೀವಿ. ಹಂಗೆ ಬಂದಿದ್ವಿ. ಬಂದಾಗ ನಾವು ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಅವತ್ತಿನ ದಿವಸ ಉಳ್ಕೋಬೇಕಾಗಿತ್ತಲ್ಲಿ. ಉಳ್ಕೊಳಕ್ಕೆ ರೂಮ್ ಕೇಳಿದ್ರೆ ರೂಮ್ ಕೊಡಲ್ಲ ಅಂದ್ರು. ಆಮೇಲೆ ಮತ್ತೆ ಬಂದು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದ್ ರೂಮ್ ಕೊಡ್ತೀವಿ, 2 ರೂಮ್ ಕೊಡ್ತೀವಿ, ಇಬ್ಬರಿಗೆ ಒಂದೇ ರೂಮ್ ಅಲ್ಲಿ ಕೊಡಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಅನುಮಾನ ವ್ಯಕ್ತಪಡಿಸಿದ್ರೆ ನಾವೇನ್ ಮಾಡಿದ್ವಿ, ಇಲ್ಲ ಅಣ್ಣ, ಇಲ್ಲ ಸರ್, ದೇವರಾಣೆಗೂ ನಾವು ಅಣ್ಣ ತಂಗಿ, ಆ ತರದ್ದೇನು ಇಲ್ಲ, ನಾವು ಆ ತರದ್ ಇದೆಲ್ಲ ಅಂತ ಅಂದ್ಮೇಲೆ ಒಂದ್ ರೂಮ್ ಕೊಟ್ರು. ಆ ರೂಮ್ ಎಂತದಂದ್ರೆ ವಿಂಡೋ ಓಪನ್, ಇದು ಡೋರ್ ಬಂದು ಇದಿಲ್ಲ, ಬೋಲ್ಟ್ ಇಲ್ಲ ಅಂತ ರೂಮ್ ಕೊಟ್ರು. ಎಂತದೋ ಒಂದ್ ಬಿಡು ಇರ್ಲಿ, ಅಟ್ಲೀಸ್ಟ್ ಸಿಕ್ತಲ್ಲ ಒಂದ್ ದಿವಸಕ್ಕೆ ಅಂತೇಳಿ ಆರ್ಟ್ ಮಾಡಿದ್ವಿ. ಮತ್ತೆ ಬೆಳಗಿನ ಜಾವ ನಾವು ಇದಕ್ಕೆ ಪೂಜೆಗೆ ಹೋಗ್ಬೇಕಲ್ಲ, ಅವಾಗ ಅಲ್ಲಿ ದೇವಸ್ಥಾನದಲ್ಲಿ ಏನಂದ್ರೆ ದೇವ್ರ ಗುಡಿಗೆ ದರ್ಶನಕ್ಕೆ ಅವಾಗ ಬಿಡ್ತಿದ್ದಿಲ್ಲ. SC ST ಗಳಿಗೆ ಭಿನ್ನ ಜನ ಅಂತ ಕನ್ಸಿಡರ್ ಮಾಡ್ತಿದ್ರು. ಹೌದೌದು, ಒಂದು ಅಂದಿನ ಕಾಲದಲ್ಲಿ ಇತ್ತು. ಇವರಿಗೆ ಯಾರಿಗೆ ಹೋಗ್ಲಿಕ್ಕಿಲ್ಲ, ಬಿಲ್ಲವರಿಗೆ ಹೋಗ್ಲಿಕ್ಕಿಲ್ಲ, ಈ ತರ ಇತ್ತು ಅವ್ರದ್ದು. ಹೌದು, ಹೊರಗೆ ನಿಂತ್ಕೊಂಡು ಹುಡ್ಗ ಹೊರಗೆ ನಿಂತ್ಕೊಂಡ, ನನಗೆ ಒಳಗ್ ಬಿಟ್ರು. ದರ್ಶನ ಮಾಡ್ಕೊಂಡೆ, ನೀಟಾಗಿ ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಬಂದ ಮೇಲೆ ಆರ್ಟ್ ಮಾಡಿದ್ವಲ್ಲ, ಆರ್ಟ್ ಮಾಡಿದಾಗ 1 ಗಂಟೆಗೆ ಬಂದು ಅಲ್ಲಿ ಹುಡುಗರು. 1 ಗಂಟೆ ಅಂದ್ರೆ ರಾತ್ರಿ 1 ಗಂಟೆಗ? ಬೆಳಿಗ್ಗೆ 1 ಗಂಟೆಗೆ, ಮಧ್ಯರಾತ್ರಿ 1 ಗಂಟೆಗೆ ಬಂದು ಬಾಗಿಲು ಬಡಿದ್ರು. ನಮ್ಮೇಲೆ ಫುಲ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಅಂತ ನಮ್ಗೂ ಅನ್ನಿಸ್ತು. ನಾವು ನಮ್ಗೇನು ಈ ಒಂದು ಕಲ್ಪನೆಗಳು ಇರ್ಲಿಲ್ವಲ್ಲ ಅವಾಗ. ನಾವು ದೃಢ ಮನಸ್ಸಿನಿಂದ ನಾವು ನಮ್ಗೂನು ಯಾಕೋ ಈ ತರ ಯಾಕೋ ಕೇಳ್ತಾರ ಆಗ್ಲಿಲ್ಲ ಅಂತೇಳಿ ನಮ್ಗೂ ನಿದ್ದೆನೆ ಬರ್ಲಿಲ್ಲ. ನಿದ್ದೆನೆ ಮಾಡಿಲ್ಲ. ಇಬ್ರು ಕುಂತಿದ್ವಿ. ಬಾಗಿಲ ಓಪನ್ ಮಾಡ್ಕೊಂಡ್ ಬಂದ್ಬಿಟ್ರು. ಏನು ಯಾಕೆ ಬಂದಿದ್ದೀರಿ ನೀವು? ಅಣ್ಣ ತಂಗಿನ ಅಕ್ಕ ತಮ್ಮನ ಅಂತ ಗಡಿಬಿಡಿ ಮಾತಾಡ್ಕಂತ ಹೊರ ಬನ್ನಿ ಅಂದ್ರು. ಈ ರಾತ್ರಿ 1 ಗಂಟೆಗೆ? ಹೌದು ಸರ್. 1 ಗಂಟೆಗೆ ಅಂದ್ರೆ ನಮಗೂ ಭಯ ಆಗುತ್ತಲ್ಲ ಸರ್. ಹೌದು. ಅವಾಗ ಅಂತೂ ನಮಗೇನ್ ಭಯ ಇದ್ದಿಲ್ಲ. ಬಂದ್ವಿ. ಹೊರ ಕುಂದ್ರಿಸಿ ಒಂದ್ ಕಡೆಗೆ ಆಟೋ ಕರ್ದ ಅವನು. ಆಟೋ ಕರೆದು ನೀನ್ ಹೋಗೋ ಇವ್ರಿಗೆ ಎನ್ಕ್ವೈರಿ ಮಾಡ್ಬೇಕಲ್ಲಿ. ಅವಾಗ ನೀನ್ ಹೋಗೋ ಅಂತ ಯಾರಿಗೆ ಹೇಳ್ತಾ ಇರೋದು? ನನ್ ಜೊತೆಗಿದ್ದವ್ರಿಗೆ. ಅವರಿಗೆ ನೀನ್ ಹೋಗೋ, ಎನ್ಕ್ವೈರಿ ಮಾಡ್ಬೇಕು, ನಮ್ ದಣಿಗಳು ಬರ್ತಾರ, ಅಲ್ಲಿವರೆಗೂ ಕುಂತಿರ್ರಿ. ನಮ್ ದಣಿಗಳು ಬರ್ತಾರ, ಅಲ್ಲಿವರೆಗೂ ಕುಂತಿರ್ರಿ. ಯಾರು ಕುಂತಿರ್ಬೇಕು? ನೀವು ಹೆಣ್ಣು ಮಗಳು ಕೂತಿರ್ಬೇಕಾ? ನಾವು ಕುಂತಿರ್ಬೇಕು. ನೀನ್ ಹೋಗೋ ಅಂತ ಅವ್ರಿಗೆ ಕಳ್ಸಕ್ಕೆ ಟ್ರೈ ಮಾಡ್ದ. ಅವ್ರು ಹೋಗ್ಲಿಲ್ಲ. ನಾವೊಂದು ಕರ್ಕೊಂಡ್ ಬಂದಿರೋ ಸೇಫ್ಟಿ ಆಗಿ ಕರ್ಕೊಂಡು ಹೋಗ್ತಿದ್ರೆ ನನಗೆ ಅವ್ರ ಮನೆಯಲ್ಲಿ ಇದ್ ಮಾಡ್ತಾರೆ, ನನ್ನ ಮೇಲೆ ಇದ್ ಮಾಡ್ತಾರೆ. ನಾನು ನಮ್ಮ ಪಕ್ಕದ ಮನೆಯವನೇ. ಅವನು ಎಂಪ್ಲಾಯಿ ಸರ್, ಅವನು ಕೋರ್ಟ್ ಎಂಪ್ಲಾಯಿ. ಅದಕ್ಕೆ ಹೆದರ್ಲಿಲ್ಲ ಅವನ ಹೆದರ್ಲಿಲ್ಲ, ಬಿಟ್ಟು ಬರ್ಲಿಲ್ಲ ನನ್ನ. ಆಮೇಲೆ ನಾವೇನ್ ಮಾಡಿದ್ವಿ, ನಿಮ್ ದಣಿಗಳು ಯಾವಾಗ ಬರ್ತಾರ, ನಾವ್ ಹೋಗ್ಬೇಕ್ರಿ, ನಮ್ಗೆ ಡ್ಯೂಟಿಗೆ ಹೋಗ್ಬೇಕು ಅಂತ ನಮ್ಮ ಅಣ್ಣ ಜೋರ್ ಮಾಡಿದ್ರು. ಅಲ್ಲ, ಈ ರಾತ್ರಿಯಲ್ಲಿ ಕಚಲ ಯಾವ ದನಿ ಬರ್ಲಿಕ್ಕೆ ಇರೋದು? ಅಲ್ಕಟ್ ನಾಯಿ. ಈ ರಾತ್ರಿ 1 ಗಂಟೆಗೆ ಯಾವ ನಾಯಿ ಬರ್ಲಿಕ್ಕೆ ಇಲ್ಲಿ? ನೋಡಿ
ನೋಡಿ ಅಲ್ಲ ಅವನಿಗೆ ಅನುಮಾನ ಬಂದಿದ್ರೆ ದರ್ಶನಕ್ಕೆ ಬಿಡಬಾರ್ದಾಗಿತ್ತು, ಅವಾಗೇ ಕಳಿಸ್ಬೇಕಾಗಿತ್ತು. ಹೌದು. ಮತ್ತೆ ಅವ್ರ ಉದ್ದೇಶನೇ ಬೇರೆ ಇತ್ತು ಅನ್ನೋ ಇವಾಗ ನಮಗ್ ಗೊತ್ತಾಗ್ತಾ ಇದೆ ಸರ್. ಅಲ್ಲಿಂದೆಲ್ಲ ನೀವು ಎಲ್ಲ ಹೇಳ್ತಿರೋದು, ನೀವೆಲ್ಲ ಮಾಡ್ತಿರೋದು ನೋಡಿದ್ರೆ ನಾವು ಏನೋ ಒಂದು ಮರುಜೀವ ಪಡ್ಕೊಂಡು ಅಲ್ಲಿಂದ ವಾಪಸ್ ಬಂದಂಗ ಆಗಿದೆ. 100%, 100%. ಅದು 83ರಲ್ಲಿ. ಹೌದು ಸರ್. ಹೌದು. ಅಲ್ಲಿಂದ ಮತ್ತೆ ಏನ್ ಮಾಡಿದೆ ಮುಂದಕ್ಕೆ? ಅವಾಗ ಸ್ವಲ್ಪ ಮಂಜುನಾಥ ಸ್ವಾಮಿದು ಸ್ವಲ್ಪ ಬಹಳ ಇದಿತ್ತು, ದೈವ ಭಕ್ತಿ ಎಲ್ಲರಿಗೂ. ಆ ದೇವ್ರದ್ದು ಕೂಡ ಪವಾಡ ಇತ್ತು ಅವಾಗ. ಹೌದು. ಈಗ ಸ್ವಲ್ಪ ಅಂತ ಜನಗಳ ಜೊತೆ ದೇವ್ರು ಕೂಡ ಮಿಂಗಲ್ ಆಗ್ಬಿಟ್ಟಿದಾನೆ ಅನ್ನಿಸ್ತಾ ಇತ್ತು ನಮ್ಗೆ. ಹಂಗ ಅನ್ಬಾರ್ದು, ತಪ್ಪು. ದೇವರಿದ್ದಾರೆ, ದೇವ್ರನ್ನ ಯಾವ್ದರಿಂದ ಮೂಲ ಕಟ್ಟಿ ಹಾಕಿದ್ದಾರೆ ಅಷ್ಟೇ. ದೇವ್ರು ಕಾಪಾಡ್ಲಿದ್ರೆ ನಾವು ಅವತ್ತು ಬರ್ತಿದ್ದಿಲ್ಲ. ಬಂದ್ವಿ ಸರ್. ನಾವೇನ್ ಅವ್ರಿಗೇನ್ ಕೇರ್ ಮಾಡ್ಲಿಲ್ಲ. ಅವನು ಕೋರ್ಟ್ ಎಂಪ್ಲಾಯ್ ಎಲ್ಲ ಎದರ್ಲಿಲ್ಲ. ಅವನು ಆಟೋ ಹತ್ಲಿಲ್ಲ, ನಡ್ಕೊಂಡೆ ಸ್ವಲ್ಪ ದೂರ ಜೋರ್ ಸ್ಪೀಡ್ ಆಗಿ ಬಂದು ಬಸ್ ಹೊತ್ಕೊಂಡು ಊರಿಗೆ ಬಂದ್ವಿ ಸೇಫ್ ಆಗಿ. ಇಷ್ಟು ತೊಂದರೆ ಕೊಡ್ತಾ ಇದ್ರಲ್ಲ. ಅಲ್ಲ, ರಾತ್ರಿ 1 ಗಂಟೆಗೆ ಸರಿಯಪ್ಪ, 1 ಗಂಟೆ ರೂಮಲ್ಲಿ ಇಬ್ಬರು ಇದ್ದಾರೆ ಸರಿಯ, ಅವ್ರನ್ನ ಕೂರಿಸ್ಬಿಟ್ಟು ಏನೋ ವಿಚಾರ ಇಲ್ಲ, ಅವ್ರಿಗೊಂದು ರೂಮ್ ಅಲ್ಲೇ ನಿಲ್ಸ್ಬೇಕಿತ್ತು. ಅವ್ನ ಮನೆ ಹೊರಗೆ ಹಾಕಿಬಿಟ್ಟು ದನಿ ಬರ್ಬೇಕಂತ ಹೇಳಕ್ಕೆ ಏನಿದು? ಬೆಳಿಗ್ಗೆ ಆದ್ಮೇಲೆ ವಿಚಾರಿಸಬಹುದು. ಹೌದು, ಬೆಳಿಗ್ಗೆ ಆದ್ಮೇಲೆ ವಿಚಾರಿಸಬಹುದಿತ್ತಲ್ಲ ಇವರಿಗೆ. ರಾತ್ರಿ 1 ಗಂಟೆಗೆ ಇದೇನ ಹೆಣ್ಮಕ್ಳಿಗೆ ಕೂಡ ಗೌರವ ಇದೇನ ಕೊಡ್ತಾ ಇರೋದು? ದನಿಗಳಂದ್ರೆ ಅವರೇ ಸರ್, ಹರಿಶ್ಚಂದ್ರ ಅಂತಾರಲ್ಲ ನೀವು. ಹೌದು ಹೌದು, ಅವರೇ ಹೆಣ್ಣು ಬಕಾಸುರ. ಹೌದು. ಅವ್ರು ಬರ್ತಾರೆ, ಕುತ್ಕೊಳ್ಳಿ ಇಲ್ಲಿ ಅಂತ, ನೀವು ಕುಂದ್ರು ಅಂತ ಕುಂದ್ರಿಸ್ತೀರ ನನಗೆ. ಆತಗೆ ನಮ್ಮ ಅಣ್ಣಗೆ ಅವನು ಬರ್ಲಿಲ್ಲ ನಾನು ಬಿಟ್ಟು ಪಾಪ. ಅಲ್ದಿದ್ರೆ ಅವತ್ತಿನ ದಿವಸ ನಾವು ಕೂಡ ಮರುಜೀವ ಪಡೆದಂಗಾಗಿದೆ. ನಾನು ನಿಜವಾಗ್ಲೂ ಇವತ್ತಂತೂ ಆ ಧರ್ಮಸ್ಥಳ ಮಂಜುನಾಥನ ಇದರಿಂದಾನೆ, ಕೃಪೆಯಿಂದಾನೆ ನಾವು ಜೀವಂತವಾಗಿ ಬಂದಿದ್ದೀವಿ ಅಂತ ಇದೆಲ್ಲ ಸೀನ್ ನೋಡಿದ್ಮೇಲೆ ಅರ್ಥ ಆಗ್ತೈತೆ. ಅವತ್ತ ಆ ಟೈಮಲ್ಲ ಏನಂತ ಹೇಳಿದ್ರೆ, ಅಲ್ಲಿ ನಾರಾಯಣ ಕಾಮಂತ್ ಅಂತ ಒಬ್ಬ ಇದ್ದ, ಅವನು ಇದೇ ತಾನೆ ಹೆಣ್ಣು ಬಕಾಸುರ ಅಂತ. ಅದಕ್ಕೆ ಅಲ್ಲಿ ಸ್ಥಳೀಯರು ಇವಾಗ ಹೇಳ್ತಾ ಇದಾರೆ, ಈ ಮುಂಚೆ ಹೇಳ್ತಾರಲ್ಲ, ಇವಾಗ ಸ್ವಲ್ಪ ಧೈರ್ಯ ಬಂತು ಅದಕ್ಕೆ ಹೇಳ್ತಾರೆ. ಅವನ ಇರ್ಬೋದು, ಇವನು ಇರ್ಬೋದು ಸರ್, ಚಂದ್ರ ಅಂತಿರಲ್ಲ ಅವರು ಇರ್ಬೋದು, ಆತನು ಇರ್ಬೋದು. ಯಾರ ದಣಿ ಅಂತ ಹೇಳಿ ಕುಂದ್ರಿಸಿದ, ಯಾವ ದಣಿನ ಯಾರೋ ಗೊತ್ತಿಲ್ಲ. ಅಲ್ಲ, ಅದಕ್ಕೆ ಅಲ್ಲಿಯವರು ಹೇಳ್ತಾ ಇದಾರೆ, ಈ ನಾರಾಯಣ ಕಾಮತ್ ಮುಟ್ಟದ ಎಣ್ಣೆ, ಅದು ಆಡು ಮುಟ್ಟದ ಎಣ್ಣೆ ಸೊಪ್ಪಿಲ್ಲ, ನಾರಾಯಣ ಕಾಮತ್ ಮುಟ್ಟದ ಎಣ್ಣಿಲ್ಲ ಅಂತ. ಇವರ ಜನ್ಮನೇ ಹಂಗೆ ಅಕ್ಕ, ಅವರ ಜನ್ಮನೇ ಹಂಗೆ. ಖಂಡಿತ. ಹೌದು. ಆಲೋಚನೆ ಮಾಡಿ, ಅವತ್ತಿಂದ ಈ ತರ ಆದ್ರೆ ಎಷ್ಟು ಹೆಣ್ಣು ಮಕ್ಕಳು ಸಾಯಿ ತಿಂದಾಕಿದ್ರ ಅಂತ. ಹೌದು ಸರ್. ನನಗಂತೂ ಆ ಸೌಜನ್ಯನ ಫೋಟೋ ನೋಡಿದ ತಕ್ಷಣ ನನಗೆ ಅವ್ರ ತಾಯಿ ಕರ್ಕೊಂಡಿದಾರ, ನಮಗೇನೆ ಇಷ್ಟು ದೂರ ಇರೋರ್ಗೇನೆ ನಮ್ಗೆ ಕಣ್ಣೀರು ಪಳ ಒಂದು ವಿಡಿಯೋ ಬಿಡ್ದಂಗ್ ನೋಡ್ತಾ ಇದ್ದೀನಿ ಸರ್. ನನ್ಗೆ ಆ ಹುಡುಗಿ ಫೋಟೋ ನೋಡಿದ್ರೆ ಅದಲ್ಲಕ್ಕ, ಸೌಜನ್ಯ ನೋಡಿದ್ರ ಸೌಜನ್ಯನು 9ನೇ ತಾರೀಕಷ್ಟು 4:15 ಹಗಲು, ರಾತ್ರಿನಲ್ಲಕ್ಕ, ಹಗಲು 4:15ಗೆ ಜನಸಾಂದ್ರತೆ ಇರೋ ಜಾಗದಿಂದ ಕಿಡ್ನಾಪ್ ಮಾಡಿರೋದು. ಈ ಅತ್ಯಾಚಾರಿ ಹೇಳ್ತಾ ಇದ್ರ, ಅವರ ಕಾರಲ್ಲೇ ಕರ್ಕೊಂಡು ಹೋಗಿರೋದು, ಇನ್ನೋವಾ ಕಾರಲ್ಲೇ ಕರ್ಕೊಂಡು ಹೋಗಿರೋದು ಇವರು. ಅದರೊಟ್ಟಿಗೆ ಶಿವಕುಮಾರ ಅಂತಿದ್ದಾನ, ಶಿವಕುಮಾರ ಅವನ ಕಾರ್ ತಂದು ಅಡ್ಡ ನಿಲ್ಸಿರೋದು, ಕಾರಲ್ಲಿ ತುಂಬಿಸಿ ಕಳಿಸಿ ಈ ಕಲೆ ಹೋಗೋದಾ ಇವ? ಆಲೋಚನೆ ಮಾಡಿ, ಅಲ್ಲಿ ಡೇನೇ ಎತ್ಕೊಂಡು ಹೋಗಿ ಇವರಿಗೆ ಎಷ್ಟು ದಮ್ಕಿರ್ಬೇಕಂತ, ಎಷ್ಟು ದಮ್ ಇರ್ಬೇಕಂತ ಇವರಿಗೆ. ಇವರಿಗೆ ಯಾವ ನಮ್ಮ ದೇಶ ಕಾನೂನು ಏನು ಅನ್ವಯ ಆಗುದಿಲ್ಲಲ್ಲ, ಎಲ್ಲ ಅವರದ್ದೇ ತಾನೇ ಅಲ್ಲ. ಅಷ್ಟೇ ಆಲೋಚನೆ ಮಾಡಿ ಸಾಕು. ಈ ಡೇಯಲ್ಲೇ ಇಷ್ಟು ಮಾಡಬೇಕಾದ್ರೆ ಅವ್ರು ರಾತ್ರಿ ಎಲ್ಲ ಬಂದು ಎಷ್ಟು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ತಿಂದಿರುವ ತಿಂದಾಕಿರ್ಬೋದು. ಹೌದಲ್ವಾ? ಹಲೋ, ಒಂದೇ ನಿಮಿಷ ಅಕ್ಕ. ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ತಾವು ಏನ್ ಹೇಳ್ತಾ ಇದ್ದೀರಿ? ಸರ್, ನಾವು ಕೋರ್ಟ್ ಸ್ಟಾರ್ಟ್ ಆದ್ರೆ ನಾವು ಕೂಡ ಒಂದು ವಿಟ್ನೆಸ್ ಬಂದ್ಬೇಕಾದ್ರೆ ನಾನು ಎಲ್ಲಿ ಆದ್ರೂ ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳಕ್ ರೆಡಿ ಇದ್ದೇನೆ. ಆಮೇಲೆ ನಮ್ಗೆ ನಮ್ಮ ಮಗಳು ಸೌಜನ್ಯಗೆ ಬೇಗ ನ್ಯಾಯ ಸಿಕ್ಕರೆ ದೇಶದಲ್ಲಿ ಇವತ್ತು ಮಾಡಲ್ಲ, ಯುಗಾದಿ ಹಬ್ಬ ನಾವು ಮಾಡ್ತಾ ಇಲ್ಲ, ನಾಳೆ ಮಾಡಲ್ಲ, ಅವತ್ತಿನ ದಿವಸ ನ್ಯಾಯ ಸಿಕ್ಕಿದ್ದಿನ ಗ್ರ್ಯಾಂಡ್ ಆಗಿ ಎಲ್ಲರೂ ಕುಣಿದಾಡ್ಕೊಂಡ್ ಮಾಡೋಣ ಸರ್. 100% ನ್ಯಾಯ ಸಿಗುತ್ತೆ. ಕೋರ್ಟ್ ಇದು ಅಷ್ಟೇ, ಕೋರ್ಟ್ ಕೆಲಸಗಾರರು ಭಯಂಕರ ಫಾಸ್ಟ್ ಆಗಿ ಆಗ್ತಾ ಇದ್ವಿ.
ನಾವು ಇದನ್ನ ಹೇಳ್ತೇವೆ ಈ ಮುಂಚೆನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮೊಟ್ಟಿಗೆ ಇದ್ದಾರೆ ಅಂತ. ಹೌದು ಸರ್, ಇಲ್ಲ ಅಂತಂದ್ರೆ ನಾವು ಕೂಡ ಆ ಕಾಲದಲ್ಲಿ ಇನ್ನ ಇವೆಲ್ಲ ಇರ್ಲೇ ಇಲ್ಲ, CCTV ಇರ್ಲಿಲ್ಲ, ಫೋನು ಇರ್ಲಿಲ್ಲ, ಯಾರಿಗಾನ ಕರೆಯಕ ಫೋನ್ ಕೂಡ ಇರ್ಲಿಲ್ಲ ಅವಾಗ. ಆ ಕಾಲದಲ್ಲಿ ನಾವು ಬದುಕಿ ಬಂದಿದ್ದೀವಿ ಅಂದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದನೆ. ಹೌದು. ಇವಾಗ ಎಷ್ಟು ವರ್ಷ ಅಕ್ಕ ತಮಗೆ? ನನಗೀಗ 62. ನೋಡಿ 60 ವರ್ಷ ಒಂದು ತಾಯಿಯ ನೋವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಓಕೆ ಅಕ್ಕ, ಆಗ್ಲಿ ಅಕ್ಕ, ನಮಗೆ ಎಲ್ಲ ತಿಳಿಸೋಣ, ಗೊತ್ತಾಗ್ಲಿ. ನಾವು ಸೌಜನ್ಯಂಗ್ ಒಂದೇ ಅನ್ಕೊಂಡಿದ್ವಿ ಸರ್. ಅವೆಲ್ಲ ಪಾಪ ಹೆಣ್ಣು ಮಕ್ಕಳನ್ನ, ಅಷ್ಟು ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಏನ್ ಸರ್ ಅವರು ಮನುಷ್ಯರ, ನಿಜವಾಗ್ಲು ಅವ್ರು ಮನುಷ್ಯ ಜಾತಿ ಅಲ್ಲ ಅಕ್ಕ, ಅವ್ರು ಮನುಷ್ಯ ಜಾತಿನೇ ಅಲ್ಲ ಬಿಡಿ. ಅವರು ಹಿಂದೂ ಸಮುದಾಯದವರ ಅಲ್ಲ. ಮತ್ತೆ ಅವರು ಹಿಂದೂ ಸಮುದಾಯದವರಲ್ಲ, ಹಿಂದೂ ದೇವರನ್ನು ಯಾರನ್ನೂ ಪೂಜೆ ಮಾಡುವವರಲ್ಲ. ಆದರೆ ನಮ್ಮ ಇಂದಿನ ರಾಜಕೀಯದವರಿಗೆ ಹಿಂದೂ ಎಂದು ಓಡಾಡುವವರಿಗೆ ಇದರ ಒಂದು ಅರಿವಿಲ್ಲ.